ದಿನಗಳ ಹಿಂದೆಯಷ್ಟೇ ಭಾರಿ ಸದ್ದು ಮಾಡಿದಂತಹ ಸುದ್ದಿ ಇಡೀ ರಾಜ್ಯದಲ್ಲಿ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಧರ್ಮದ ಅವಹೇಳನ ಮಾಡಲಾಗಿದೆ ಅನ್ನುವಂತಹ ಪ್ರತಿಭಟನೆಗಳಾಯಿತು. ಈಗ ಕಲಬುರಗಿ ವಿಭಾಗದ ಶಿಕ್ಷಣ ಇಲಾಖೆ ಅಪರ ಆಯುಕ್ತರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಾಗಿದೆ. ವಿಎಚ್ಪಿ ಮುಖಂಡರು, ವಿದ್ಯಾರ್ಥಿಗಳ ವಿಚಾರಣೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಧರ್ಮದ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಎಚ್ಪಿ ಮುಖಂಡರು, ವಿದ್ಯಾರ್ಥಿಗಳ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ನೀಡಲಾಗಿತ್ತು ಅಧಿಕಾರಿಗಳಿಗೆ. ನಿನ್ನೆ ಡಿಡಿಪಿಐ ಕಚೇರಿ ಎದುರು ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಮುಂದಾಗಿತ್ತು. ಈಗ ವಿಚಾರಣೆಯನ್ನ ನಡೆಸಲಾಗಿದೆ. ವಿಎಚ್ಪಿ ಮುಖಂಡರು ಹಾಗೆ ವಿದ್ಯಾರ್ಥಿಗಳ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಧರ್ಮದ ಅವಹೇಳನ ಮಾಡಲಾಗಿದೆ ಅಂತ ಇಬ್ಬರು ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಸರಿಯಾಗಿ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಪ್ರತಿಭಟನೆ ಆಗಿತ್ತು. ಎಲ್ಲ ಮಾತಾಡಿದ್ದಾರೆ. ಇದು ಸತ್ಯವೋ ನಿಮಗೆ ಹೇಗೆ ಗೊತ್ತಾಯಿತು? ನಮಗೆ ಉತ್ತರವನ್ನು ಕೊಟ್ಟಿದ್ದೇವೆ. ನಮಗೆ ಆ ಮಕ್ಕಳ ತಾಯಂದಿರು ಬಂದು ನಮ್ಮಲ್ಲಿ ಹೇಳಿದರು, ಹೀಗೀಗೆ ಆಗ್ತಾ ಉಂಟು, ಇದರ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ಮಾಡಬೇಕು. ನಾವು ಕಂಪ್ಲೇಂಟ್ ಮಾಡಲಿಕ್ಕೆ ಹೋದರೆ, ತಾಯಂದಿರು ಕಂಪ್ಲೇಂಟ್ ಮಾಡಲಿಕ್ಕೆ ಹೋದರೆ ನಮ್ಮ ಮಕ್ಕಳನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಆದ ಕಾರಣ ನೀವು ಇದರ ವಿರುದ್ಧ ಹೋರಾಡಬೇಕಂತೇಳಿ ಆದ ಕಾರಣ ನಾವು ಬಂದು DDPI ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವತ್ತು ಬಂದು ಅದೇ ವಿಷಯವನ್ನು ಇವರ ಹತ್ರ ಪ್ರಸ್ತಾವನೆ ಮಾಡಿದ್ದೇವೆ. ನಮಗೆ ಭರವಸೆ ಇದೆ, ಇವರು ನಮಗೆ ನ್ಯಾಯ ತೆಗೆಸಿ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಒಂದು 30 ನಿಮಿಷಗಳ ಕಾಲ ನಾವೆಲ್ಲರೂ ಒಟ್ಟಿಗೆ ಇದ್ದಾಯಿತು. ಮತ್ತೆ ವಿಶ್ವ ಹಿಂದೂ ಪರಿಷತ್ತನ್ನು ಬೇರೆ ಕೂತುಗೊಳಿಸಿ ಒಂದು 10 ನಿಮಿಷ ಮಾತಾಡಿದರು. ನಮಗೆ ನ್ಯಾಯ ಸಿಗದಿದ್ದರೆ ನ್ಯಾಯಾಲಯದ ಮುಂದೆ ಹೋಗಿ ನನ್ನ ಹತ್ರ ಕೇಳಿದ್ರು, ಎಂತೆಲ್ಲ ಹೇಳಿದ್ದಾರೆ ಅವರು ಎಲ್ಲ ವಿವರವಾಗಿ ಹೇಳಿ ಅಂತ. ನಾನೆಲ್ಲ ಹೇಳಿದೆ. ನಾಗದೇವರ ಬಗ್ಗೆ ಹೇಳ್ತಿದ್ರು, ನೀವು ನಾಗನಿಗೆ ಯಾಕೆ ಹಾಲಾಗ್ತೀರಾ, ಅದರ ಬದಲು ನಿಮಗೆ ಪಾಪದವರಿಗೆ ಕೊಂಡೋಗಿ ಆ ಹಾಲನ್ನು ಕೊಡ್ಬೋದಲ್ಲ. ಅದಕ್ಕೆ ಅವ್ರು ಕೇಳಿದ್ರು, ಇದು ನಿಮಗೆ ಹೇಗೆ ಅನಿಸ್ತದೆ, ಒಳ್ಳೆಯದಕ್ಕೆ ಹೇಳಿದ ಅಲ್ಲ ಕೆಟ್ಟದಕ್ಕೆ ಹೇಳಿದ ಅಂತ. ನಮ್ಮ ಧರ್ಮದಲ್ಲಿ ಅದು ನಾವು ಮಾಡಲೇಬೇಕು, ಅದು ನಿಜವಾಗಿ ಕೆಟ್ಟದಕ್ಕೇನೆ ಹೇಳಿದಂತ ಆಗ್ತದೆ ಅಂತ ಹೇಳಿದೆ. ಪುನಃ ಗಣಪತಿ ದೇವರಿಗೆ ಸಹ ಎಲ್ಲ ಹೇಳ್ತಿದ್ರು, ದೊಡ್ಡ ಹೊಟ್ಟೆಯವರು, ಮಂಗನ ಮುಖದವರು ಎಲ್ಲ ಹೇಳ್ತಿದ್ರು ಅಂತೆಲ್ಲ ಹೇಳಿದೆ ನಾನು ಅವರ ಹತ್ರ. ಮತ್ತೆ ಕೇಳಿದ್ರು, ಪುನೊಂದು ಯಾರ ಟೀಚರ್ ಇದ್ದಾರಾ ಅಂತ ಹೇಳಿದೆ. ಪುನೊಂದು ಟೀಚರ್ಸ್ ಇದ್ದಾರೆ ಅಂತ ಕೇಳಿದ್ರು. ಎಲ್ಲರಿಗೆ ಸಹ ಹೀಗೆ ಹೇಳುವಾಗ ಬೇಜಾರಾಗ್ತಿತ್ತ ಅಂತ. ಹೌದು, ಎಲ್ಲರಿಗೆ ಸಹ ಬೇಜಾರಾಗ್ತಿತ್ತು ಅಂತ ಹೇಳಿದೆ. ಹಾಗೆ ನಾವು ಹೇಳಲಿಲ್ಲ. ಮತ್ತೆ ಹೆದರಿಕೆ ಸಹ ಆಗ್ತಿತ್ತು, ಇಲ್ಲಿ ಮಾರ್ಕ್ಸ್ ತೆಗಿತಾರ ಅಂತ. ಅದಕ್ಕೆ ನಾವೆಂತ ಸಹ ಹೇಳಲಿಲ್ಲ ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.